ಇರಾನಿನ ಶಕ್ತಿಯನ್ನು ಸಂಪೂರ್ಣ ನಾಶಪಡಿಸಿದ್ದೇನೆ ಎಂದು ಅಮೆರಿಕದ ಅಧ್ಯಕ್ಷ ಹೇಳಿಕೆ ನೀಡುತ್ತಿರುವುದರ ನಡುವೆಯೇ ಅಮೆರಿಕದ ಗುಪ್ತಚರ ಇಲಾಖೆ ನೀಡಿರುವ ವರದಿಯೊಂದು ಟ್ರಂಪ್ ಬೆಂಬಲಿಗರನ್ನ ಬೆಚ್ಚಿ ಬೀಳಿಸುವಂತಿದೆ. ಇರಾನಿನ ಬಳಿ ಈಗಲೂ ಸಾವಿರಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸಂಗ್ರಹ ಇದೆ ಎಂದು ಅಮೆರಿಕದ ಗುಪ್ತಚರ ಸಂಸ್ಥೆ ವರದಿ ನೀಡಿದೆ. ಇರಾನ್ ಭೂಗತವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮತ್ತು ಲಾಂಚರ್ಗಳನ್ನು ಅಡಗಿಸಿಟ್ಟಿದೆ. ಅದು ಇನ್ನೂ ಶಕ್ತಿಯುತವಾಗಿ ಅವುಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ವರದಿ ಮಾಡಿದೆ. ಇರಾನಿನ ಸಾಕಷ್ಟು ಮಿಸೈಲ್ ಲಾಂಚರ್ಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ನಾಶಪಡಿಸಿರಬಹುದು ಅಥವಾ ಅವುಗಳ ಅವಶೇಷಗಳ ನಡುವೆ ಉಳಿದುಕೊಂಡಿರಬಹುದು. ಆದರೆ ಇವುಗಳನ್ನು ಅತ್ಯಂತ ಶೀಘ್ರವಾಗಿ ಮರಳಿ ಪಡೆಯಲು ಇರಾನ್ಗೆ ಸಾಮರ್ಥ್ಯ ಇದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಯುದ್ಧಕ್ಕಿಂತ ಮೊದಲು ಇರಾನಿನ ಬಳಿ ಎಷ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದ್ದವೋ ಅವುಗಳಲ್ಲಿ ಅರ್ಧಾಂಶದಷ್ಟು ಕ್ಷಿಪಣಿಗಳನ್ನು ಧ್ವಂಸ ಮಾಡಲು ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಯುದ್ಧಕ್ಕೆ ಸಾಧ್ಯವಾಗಿದೆ ಎಂದು ಇಸ್ರೇಲ್ ಅಧಿಕಾರಿಗಳು ನಂಬಿದ್ದಾರೆ ಎಂದು ಈ ವರದಿಯಲ್ಲಿದೆ. ಆದರೂ ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಸಂಗ್ರಹವನ್ನು ಸಂಪೂರ್ಣ ನಾಶ ಮಾಡಲು ಎರಡೂ ರಾಷ್ಟ್ರಗಳಿಗೂ ಸಾಧ್ಯವಾಗಿಲ್ಲ. ಇರಾನ್ ಬಳಿ ಈಗಲೂ ಅಪಾರ ಪ್ರಮಾಣದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಲಾಂಚರ್ಗಳು ಇವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಇಷ್ಟೇ ಅಲ್ಲ, ಈಗಿನ ಯುದ್ಧ ವಿರಾಮದ ಸ್ಥಿತಿಯನ್ನು ಇರಾನ್ ಚೆನ್ನಾಗಿ ಬಳಸಿಕೊಳ್ಳಬಹುದು ಎಂಬ ಅನುಮಾನವೂ ಇದೆ. ಹಾನಿಗೀಡಾಗಿರುವ ತನ್ನ ಕ್ಷಿಪಣಿಗಳನ್ನು ಅದು ಸರಿಪಡಿಸಿ ಬಳಕೆಗೆ ಯೋಗ್ಯವನ್ನಾಗಿ ಮಾಡಬಹುದು. ಮಾತ್ರ ಅಲ್ಲ, ಇನ್ನಷ್ಟು ಕ್ಷಿಪಣಿಗಳ ತಯಾರಿಕೆಗೂ ಈ ಸಮಯವನ್ನು ಅದು ಬಳಸಿಕೊಳ್ಳಬಹುದು ಎಂಬ ಅಭಿಪ್ರಾಯ ಸಿಬ್ಬಂದಿಗಳ ನಡುವೆ ಇದೆ. ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅಡಗುತಾಣದಿಂದ ಮತ್ತು ಭೂಗರ್ಭ ಸಂಗ್ರಹಾಗಾರಗಳಿಂದ ಹೊರತೆಗೆದು ಯಾವ ಸಂದರ್ಭದಲ್ಲೂ ಅದನ್ನು ಸಜ್ಜುಗೊಳಿಸುವ ಸಾಮರ್ಥ್ಯವನ್ನು ಇರಾನ್ ಹೊಂದಿದೆ ಎಂದು ಗುಪ್ತಚರ ಸಂಸ್ಥೆಯ ವರದಿಯಲ್ಲಿ ತಿಳಿಸಲಾಗಿದೆ. ಅಮೆರಿಕದ ಗುಪ್ತಚರ ಸಂಸ್ಥೆಯ ವರದಿಯನ್ನು ನೋಡಿದರೆ ಈ ಯುದ್ಧದಲ್ಲಿ ಇರಾನ್ ಅನ್ನು ಸೋಲಿಸುವುದು ಸುಲಭ ಅಲ್ಲ ಅನ್ನುವ ಮಾಹಿತಿ ಸ್ಪಷ್ಟವಾಗುತ್ತದೆ. ಇಸ್ರೇಲ್ ಮತ್ತು ಅಮೆರಿಕ ಏನೆಲ್ಲ ಹೇಳಿಕೊಂಡಿದೆಯೋ ಅವುಗಳಿಗೆ ಭಿನ್ನವಾದ ಪರಿಸ್ಥಿತಿ ಇರಾನ್ನಲ್ಲಿ ಇದೆ ಎಂದು ಗೊತ್ತಾಗ್ತದೆ. 40 ದಿನಗಳ ಕಾಲ ಅಮೆರಿಕ ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಇರಾನ್ನ ಮೇಲೆ ದಾಳಿ ನಡೆಸಿದ್ರೂ ಇರಾನಿನ ಶಕ್ತಿಯನ್ನು ಸಂಪೂರ್ಣವಾಗಿ ಅಡಗಿಸಲು ಅಮೆರಿಕಕ್ಕೆ ಸಾಧ್ಯವಾಗಿಲ್ಲ. ಇಸ್ರೇಲ್ ಕೂಡ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಇರಾನಿನ ಮೇಲೆ ದಾಳಿ ನಡೆಸಿತ್ತು. ಈ ಎರಡೂ ರಾಷ್ಟ್ರಗಳ ದಾಳಿಯನ್ನ ಒಂಟಿಯಾಗಿ ಇರಾನ್ ಎದುರಿಸಿದ್ದು ಮತ್ತು ಅದು ಮಾಡಿರುವ ಯುದ್ಧ ತಂತ್ರವನ್ನು ನೋಡಿದರೆ ಇರಾನಿನ ಬಗ್ಗೆ ಎರಡೂ ರಾಷ್ಟ್ರಗಳು ಕೀಳಂದಾಜಿಸಿದ್ದವು ಅನ್ನೋದು ಗೊತ್ತಾಗುತ್ತೆ. ಅಮೆರಿಕ ಈ ಯುದ್ಧದಿಂದ ಹಿಂದಕ್ಕೆ ಸರಿಯಲು ಮತ್ತು ಒಪ್ಪಂದಕ್ಕೆ ಸಿದ್ಧವಾಗಲು ಈ ಗುಪ್ತಚರ ಸಂಸ್ಥೆಯ ವರದಿಯೂ ಕಾರಣವಾಗಿರಬಹುದು ಎಂಬ ಅಭಿಪ್ರಾಯವೂ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.